ಭಾರತವು ಚೊಚ್ಚಲ ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಜಯಿಸಿತು. ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಅಲ್ಲದ ನಾಡೊಂದು ಮಹಿಳಾ ಕ್ರಿಕೆಟ್ ಜಗಜ್ಜಟ್ಟಿ ಚಾಂಪಿಯನ್ ಆಗಿರುವುದು ಇದು ಎರಡನೆಯ ಸಲ. ಹೊಸ ಮುಂಬೈನಲ್ಲಿ ನಡೆದ ಹೆಣ್ಣು ಮಕ್ಕಳ ವಿಶ್ವಕಪ್ ಕ್ರಿಕೆಟ್ ಫೈನಲ್ನಲ್ಲಿ ತೆಂಕಣ ಆಫ್ರಿಕಾವನ್ನ ಆಲ್ರೌಂಡ್ ಆಟದಿಂದ ಬೀಳಿಸಿದ ಭಾರತದ ಮಹಿಳಾ ತಂಡವು ವಿಶ್ವ ಚಾಂಪಿಯನ್ ಆಯಿತು. 1973ರ ಮೊದಲ ಮಹಿಳಾ ಕ್ರಿಕೆಟ್ ವಿಶ್ವಕಪ್ನಿಂದಲೂ ಭಾರತಕ್ಕೆ ಈ ಕಪ್ ಗಗನ ಕುಸುಮವಾಗಿತ್ತು. ಆಸ್ಟ್ರೇಲಿಯಾ ಇಲ್ಲವೇ ಬ್ರಿಟನ್ ಚಾಂಪಿಯನ್ ಆಗುತ್ತಿದ್ದವು. ಫೈನಲ್ನಲ್ಲಿ ಕೂಡ ಆಸ್ಟ್ರೇಲಿಯಾ, ಇಂಗ್ಲೆಂಡ್ 2 ಇಲ್ಲವೇ 1 ಇದ್ದೇ ಇರುತ್ತಿದ್ದವು. ಇದಕ್ಕೆ ಅಪವಾದವಾದದ್ದು 2005ರಲ್ಲೇ. ಫೈನಲ್ನಲ್ಲಿ ನ್ಯೂಜಿಲೆಂಡ್ ತಂಡವು ಆಸ್ಟ್ರೇಲಿಯಾವನ್ನ ರನ್ನರ್ಸ್ ಅಪ್ಗೆ ದೂಡಿ ಚಾಂಪಿಯನ್ ಆಗಿತ್ತು. ವಿಶೇಷವೆಂದರೆ ಆಸ್ಟ್ರೇಲಿಯಾ, ಬ್ರಿಟನ್ ಅಲ್ಲದ ತಂಡಗಳು ಚಾಂಪಿಯನ್ ಆಗಿರುವುದು ಅವುಗಳ ತಾಯ್ನಾಡಿನಲ್ಲೇ. 2000ರಲ್ಲಿ ನ್ಯೂಜಿಲೆಂಡ್ ಆತಿಥ್ಯ ವಹಿಸಿತ್ತು, ಚಾಂಪಿಯನ್ ಆಗಿತ್ತು. ಮಹಿಳಾ ವಿಶ್ವಕಪ್ ಆತಿಥ್ಯದಲ್ಲಿ ಇದು ಎರಡನೆಯ ಬಾರಿ ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಅಲ್ಲದ ತಂಡ ಚಾಂಪಿಯನ್ ಆಗಿದೆ. ಭಾರತವು ಆತಿಥೇಯ ಬೀದರ್ನ ತಂಡಗಳನ್ನೆಲ್ಲ ಸೋಲಿಸಿ ಚಾಂಪಿಯನ್ ಆಗಿದೆ. ಶಫಾಲಿ ವರ್ಮಾ, ದೀಪ್ತಿ ಶರ್ಮಾ ಆಲ್ರೌಂಡ್ ಆಟ ಮತ್ತು ಭಾರತೀಯ ಹೆಣ್ಣು ಮಕ್ಕಳ ಸಾಂಘಿಕ ಪ್ರಯತ್ನವು ದಕ್ಷಿಣ ಆಫ್ರಿಕಾವನ್ನ ಸೋಲಿಸುವಲ್ಲೇ ಮುಖ್ಯ ಪಾತ್ರ ವಹಿಸಿತ್ತು. 2005 ಮತ್ತು 2017ರಲ್ಲಿ ಫೈನಲ್ ತಲುಪಿದ್ದ ಭಾರತವು ಕ್ರಮವಾಗಿ ಆಸ್ಟ್ರೇಲಿಯಾ ಹಾಗೂ ಇಂಗ್ಲೆಂಡ್ ತಂಡಗಳಿಗೆ ಕಪ್ ಒಪ್ಪಿಸಿ ರನ್ನರ್ಸ್ ಅಪ್ ಆಗಿತ್ತು.